ಮಾತಾಡಕ್ ಮನ್ಸಿಲ್ವಾ ಅಥವಾ ನಾವ್ ಯಾರು ಮನ್ಸಲ್ಲೇ ಇಲ್ವಾ? ನನಗ್ ಟೈಮ್ ಇಲ್ಲ. ನನಗ್ ಟೈಮೇ ಸರಿ ಇಲ್ಲ. ಏನ್ ಮಾಡ್ತೀಯಾ, ಮೂಗಿಡ್ಕೊಂಡು ಗಂಗೆನಲ್ಲಿ ಮುಳುಗಿದ್ರು ಹೇಳುವಾಗ ಹೆಗಲ ಮೇಲೆ ಹೆಣ ಇರತ್ತಂತೆ. ಅದನ್ನ ನೋಡಿ ನಾನೇ ಕೊಲೆ ಮಾಡಿದೀನಿ ಅಂತ ಇಡೀ ಪ್ರಪಂಚ ನನ್ನೇ ನೋಡತ್ತೆ. ಪಾಪನೇ ಹಾಗ್ ಬಾಬಾ, ಹೆಗಲ್ ಮೇಲೆ ಇರುತ್ತೆ. ಅದನ್ನ ನನ್ ಹೆಗಲ ಮೇಲೆ ಇರಕ್ಕೆ ಬಿಟ್ಬಿಡಿ. ನೀವ್ಯಾಕೆ ಆ ಪಾಪದ ಹೊರೆನೋ ಹೊರೋ ಮನ್ಸ್ ಮಾಡ್ತಾ ಇದೀರಾ? ಸರಿ, ನಿನಗ್ ನನ್ ಮೇಲೆ ಅಲ್ವೇ ನಮ್ಮ ಕೋಪ? ಅದನ್ನ ಪಕ್ಕಕ್ ಬಿಸಾಕು. ಇದಕ್ಕೂ ನಿಮ್ಮ ಮಕ್ಕಳಿಗೂ ಏನಮ್ಮ ಸಂಬಂಧ? ಜಗಳಾಡ್ದೆ ನೀನು? ತಾಯಿ ನಿನಗೆ ಜನ್ಮ ಕೊಟ್ಟಿರಬಹುದು, ಆದ್ರೆ ತನ್ನ ಜನ್ಮನೇ ನಿಮಗೋಸ್ಕರ ಮುಡುಪಾಗಿಟ್ಟಿರೋದು ನನ್ನ ಮೀನಾ ಕಣಮ್ಮ. ನನ್ನ ಹೊಟ್ಟೆ ಬೆನ್ನಿಗೆ ಅಂಟ್ಕೊಂಡಿದ್ರು ಬೆನ್ನಿಗೆ ಬಿದ್ದವ್ರು ಹೊಟ್ಟೆ ಹಸಿದಕ್ಕೆ ಯಾವತ್ತೂ ಬಿಟ್ಟಿಲ್ಲ ಕಣಮ್ಮ ನನ್ನ ಮೀನಾ. ತಾನೇ ಎಕ್ಸಾಮ್ ಕಟ್ಟದೆ ತನ್ನವ್ರ ಬದುಕನ್ನ ಕಟ್ಕೊಟ್ಟೋಳು ನನ್ನ ಮೀನಾ. ಅಪ್ಪ ಸತ್ರು, ಅಮ್ಮ ಅತ್ರು, ಇನ್ನೊಬ್ಬರ ಮನೆಗೆ ಇವಳು ಕಾಲಿಟ್ರು ತನ್ನ ಜವಾಬ್ದಾರಿನ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡದೇ ಇರೋಳು ಕಣಮ್ಮ ನನ್ನ ಮೀನಾ. ಗೊತ್ತಿದೆ ಬಾಬಾ. ಗೊತ್ತಿದ್ರು ಅವಳ ಮನಸ್ಸಿಗೆ ಯಾಕಮ್ಮ ನೋವು ಮಾಡಿದೆ? ಹಾಸಿಗೆ ಹಿಡ್ದಿದ್ದಲ್ ಕಣಮ್ಮ ಅವಳು ನಿನ್ನ ಮೇಲೆ ಕೈ ಮಾಡಿದ್ದಕ್ಕೆ. ಹೇಗಿದ್ದಾಳ್ ಬಾಬಾ? ಜ್ವರ ಬಂದಿದ್ಯಾ? ಕರ್ಕೊಂಡ್ ಬಂದಿದ್ದೀರಾ ಅವಳನ್ನ? ನೋಡಿದ್ಯಾ? ನೋಡಿದ್ದೀನಮ್ಮ, ಎಷ್ಟು ಪ್ರೀತಿ ಇದೆ ಅಕ್ಕನ ಮೇಲೆ. ಜಗಳ ಮಾಡೋ ಅವಶ್ಯಕತೆ ಇತ್ತ? ಬಾಬಾ, ನೀವ್ ಅವ್ರ ಮೇಲೆ ಕೈ ಮಾಡಿಲ್ಲ ಕಣಮ್ಮ. ನಿನ್ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಅವನ ಮೇಲೆ ಕೈ ಮಾಡಿಲ್ಲ. ಹೊಡೆದಿದ್ದ ಯಾರೋ 4 ಜನ ಕುಡುಕರು. ನಾನ್ ಅವ್ರೆಲ್ರನ್ನು ಓಡಿಸಿ ನಿನ್ ಗಂಡನ್ ಕಾಪಾಡ್ದೆ ಅಷ್ಟೇ. ನಾನು ನಂಬೇಕಾಗಿಲ್ಲ ಬಿಡು. ಸಿಪ್ಪೆ ಯಾವತ್ತಿದ್ರು ತಿಪ್ಪೆಗೆ ಸೇರೋದು, ಆದ್ರೆ ಹಣ್ಣನ್ ದೂರ ಮಾಡ್ಕೋಬೇಡ. ನಾವೆಲ್ಲ ಮೊನ್ನೆ ಬಂದವರು, ನೆನ್ನೆ ಇದ್ದವರು, ಇವತ್ತು ಹೋಗೋರು. ಆದ್ರೆ ನಿನ್ನ ನಾಳೆನಲ್ಲೂ ಇರೋದು ಮೀನಾ ಮಾತ್ರನೇ. ತುಂಬಾ ಚಿಂತೆ ಮಾಡಿ ಕೊರಗ್ತಾ ಇದ್ದಾಳೆ. ಆಯ್ತು, ಅವನ ವಿಷಯದಲ್ಲಿ ನಾನೇನು ತಪ್ಪು ಮಾಡಿಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ. ನನಗ್ ಬೇಕಾಗಿಲ್ಲ, ನಾನು ಆದ್ರೂ ಪ್ರೂವ್ ಮಾಡ್ತೀನಿ. ಯಾಕಂದ್ರೆ ನಿಮಗ್ ನಿಮ್ಮ ಅಕ್ಕ ಬೇಕೋ ಬೇಡವೋ, ನನಗ್ ನನ್ನ ಮೀನಾ ಬೇಕೇ ಬೇಕು. ಅವಳು ನಗು ಬೇಕು, ಅವಳು ಸಂತೋಷ ಬೇಕು, ಅವಳು ಯಾವಾಗ್ಲೂ ಖುಷಿಯಾಗಿರ್ಬೇಕು. ರೆಕ್ಕೆ ಬಂದಿದೆ, ಆಹಾರ ಹೋಗ್ಬಿಟ್ಟಿದಿರ ಮೇಲೆ, ಆದ್ರೆ ಗೂಡು ಕಟ್ಟಿರೋ ಗುಬ್ಬಚ್ಚಿಗೆ ನಿಮ್ ಮೇಲೆ ಇನ್ನೂ ತುಂಬಾ ಮಮಕಾರ ಇದೆ. ಸೆಂಟಿಮೆಂಟ್ ಅವಳನ್ನ ಬಿಟ್ಟು ಹೋಗ್ತಾನೆ ಇಲ್ಲ. ಸದ್ಯದಲ್ಲೇ ಅವತ್ತು ಏನಾಯ್ತು ಅನ್ನೋ ಸತ್ಯ ನಿನಗೆ ಗೊತ್ತಾಗತ್ತೆ. ನಾನಿನ್ನ ಬರ್ತೀನಿ. ನೋಡಮ್ಮ ಕನಕ, ಸಾಧ್ಯವಾದ್ರೆ ಒಂದೇ ಒಂದ್ಸತಿ ಒಳಗೆ ಫೋನ್ ಮಾಡಿ ಮಾತಾಡು. ತುಂಬಾ ಹಿಂಸೆ ಪಡ್ತಾಳೆ. ಇದ್ರ ಮೇಲೆ ನಿನ್ನಿಷ್ಟ. ನಮ್ಗೆ 50 ಇಂಚಿಂದ ಒಂದ್ ಟಿವಿ, ಒಂದೊಳ್ಳೆ ಫ್ರಿಡ್ಜ್ ಬೇಕು. ಅವ್ರು ಕೇಳ್ತಾ ಇರೋದ್ರಲ್ಲಿ ಒಂದ್ ಕೊಟ್ ಕಳ್ಸಿ. ಏನೋ ಹೇಳ್ತಾ ಇದೀಯ ಮುರಾಜ ನೀನು? ಹೂ ಕಡೋ ಅಪ್ಪೆ, ಅನ್ನ ಕಡೋ, ಅನ್ನ ಆಗಿಲ್ಲ, ಕಡೆ ತುಂಬಿಸಿಲ್ಲ, ಆದ್ರೂ ಲೈಫ್ ಮಾತ್ರ ಚಿತ್ರನಾಗ್ ಹೋಗ್ಬಿಟ್ಟಿದೆ. ಆದ್ರೂ ನೀನ್ ಹಾಗೆಲ್ಲ ಮಾಡೋನಲ್ಲ ಅಲ್ವಾ? ಕರೆಕ್ಟ್ ಕೊಡೋ, ನೀನ್ ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ಯಾ. ಬಿಡಲ್ಲ, ಏನೋ ನಿಂದು? ನಿನಗೆ ನನ್ ಮೇಲೆ ಎಷ್ಟು ಪ್ರೀತಿನೋ, ಎಮೋಷನಲ್ ಆಗ್ಬಿಟ್ಟೆ ಕೊಡೋ. ನಿನಗಷ್ಟು ಧೈರ್ಯ ಇಲ್ಲ ಅಂದೆ. ಇವ್ರಿಗ್ ಧೈರ್ಯ ಇಲ್ಲ ಅಂತಾನೆ ಈ ತರ ಬ್ಲೇಮ್ ಗೇಮ್ ಶುರು ಮಾಡಿದ್ದಾರೆ. ಅಲ್ಲ, ನೀವ್ ಯಾವ ತಪ್ಪು ಮಾಡಿಲ್ಲ ಅಂತಂದ್ಮೇಲೆ ಯಾಕೆ ಹೆದರ್ಕೋಬೇಕು? ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಿತ್ತು ತಾನೆ? ಮೈಕಮ್ಮ, ಹುಡುಗ ಎಷ್ಟು ಪೇಜ್ ಕಂಪ್ಲೇಂಟ್ ಆದ್ರೂ ಬರೀಲಿ, ಹುಡುಗಿದು ಒಂದೇ ಒಂದ್ ಸೈನ್ ಇದ್ರೆ ಸಾಕು. ಕಾನೂನು ಹುಡುಗಿಗೆ ಸಪೋರ್ಟ್ ಮಾಡೋದು, ಇಂಥ ವಿಷಯದಲ್ಲಿ ಹುಡುಗಿರಿಗೆ ಸಪೋರ್ಟ್ ಮಾಡೋದು ಅಂತ ರೋಹಿಣಿ ಹೇಳಿದ್ಲು. ನಿಜಾನೇ ತಾನೆ? ಇಂತ ಅಲಿಗೇಷನ್ ಗಳಲ್ಲಿ ನಮ್ ಕಾನೂನು ಮೊದ್ಲು ಹೆಣ್ಮಕ್ಳು ಪರವಾಗಿ ಯೋಚನೆ ಮಾಡೋದು. ರಬ್ಬಿಶ್. ನೀವೇನು ತಪ್ಪು ಮಾಡಿಲ್ಲ ಅಂತ ನಿಮಗ್ ನಂಬಿಕೆ ಇದ್ಮೇಲೆ ಅವ್ರು ಅದನ್ನ ಪ್ರೂವ್ ಮಾಡೋದಕ್ಕೆ ಏನ್ ಎವಿಡೆನ್ಸ್ ಇರುತ್ತೆ ಹೇಳಿ? ಇಲ್ಲ, ಇದು ರಿಸ್ಕಿನೇ. ಇವ್ರು ಯಾವ ತಪ್ಪು ಮಾಡಿಲ್ಲ ಅಂತ ಹೇಳಕ್ಕೆ ನಮ್ಮ ಹತ್ರ ಯಾವ ಎವಿಡೆನ್ಸು ಇಲ್ಲ ಅಲ್ವಾ? ಪೊಲೀಸ್ ಕೇಸ್ ಅಂತೆಲ್ಲ ಹೋದ್ರೆ ತುಂಬಾ ದೊಡ್ಡ ಕಷ್ಟ ಆಗುತ್ತೆ. ಬೇರೆ ಏನ್ ಮಾಡ್ಬೇಕಂತೀರಾ? ಲೋ, ಅದು ಗೊತ್ತಾಗದೆ ಇರೋದಕ್ಕೆ ಕಡೆ ತಲೆ ಚಚ್ಕೋತಾ ಇರೋದು. ಏನ್ರು ಮಾಡ್ತಾ ಇದೀರಾ? ಇವನ್ ಯಾಕೋ ಮೈ ಮೇಲೆ ಕಾಮಿನಿ ಬಂದಿರೋ ಅನಂತನಾಗ್ ತರ ಇದ್ದಾನೆ. ಇವ್ರ ಮೈ ಮೇಲೆ ಕಾಮಿನಿ ಬಂದ್ಬಿಟ್ಟಿದೆ ಸೂರ್ಯ ಅವ್ರೆ. ಕಾಮಿನಿ, ಯು ಮೀನ್ ಲಡ್ಕಿ? ಲೇ, ಏನೋ ಪ್ರಾರಬ್ಧವೇ ನಿನ್ ಅವಾಂತರ. ಸೂರ್ಯ, ಇದಕ್ಕೂ ನೀವು ಸಂಬಂಧ ಇಲ್ಲ, ಸುಮ್ನೆ ಹೋಗ್ಬಿಡು. ನೀನು ಸುಮ್ನೆ ಇದ್ಬಿಟ್ಟಿದ್ರೆ ನಾನು ಹೋಗ್ಬಿಡ್ತಿದ್ನೇನೋ. ಹೋಗು ಅಂತ ಹೇಳಿದ್ಮೇಲೆ ನಾನು ಹೋಗಕ್ಕಿಲ್ಲ. ಸೂರ್ಯ, ಅನೋಜನ್ ಶೋರೂಮ್ ಅಲ್ಲಿ ರಾಜಾ ರಾಣಿ ಅಂತ ಇಬ್ರು ಕೆಲ್ಸಕ್ಕೆ ಸೇರಿದ್ರು, ಗೊತ್ತಿದ್ಯಾ? ದಂಡು ಪೊಳ್ಳೆ ದಂಡನಾಕ ಇದ್ದಂಗಿದ್ದ. ಅದೇನೋ ಇವನ್ ಮೇಲೆ ಕೇಸ್ ಹಾಕ್ತಾರಂತೆ. ಅವ್ರೇನ್ ಕೇಸ್ ಹಾಕ್ತಾರಂತೆ? ಮನೋಜ್ ಅವರು ರಾಣಿ ಜೊತೆ ತಪ್ಪಾಗಿ ನಡ್ಕೊಳಕ್ ಪ್ರಯತ್ನ ಪಟ್ರು ಅಂತ ಹೇಳ್ತಿದ್ದಾಳಂತೆ. ಅಯ್ಯೋ ಪ್ರಾರಬ್ಧವೇನೇ, ಅಪಭ್ರಂಶವೇ ಅಲ್ವೋ. ಮನೇಲಿ ವೈಫೈ ಇಟ್ಕೊಂಡು ನೆಟ್ ಪ್ಯಾಕ್ ಹಾಕ್ಸ್ಕೊಳಕ್ಕೆ ಅಂಗಡಿಗೆ ಯಾಕೆ ಹೋಗಿದ್ದೆ ನೀನು? ಆಗಿ ಮಾಲ್ಟ್ ಕುಡ್ಕೊಂಡೇ ಹಿಂಗ್ ಆಡ್ತಾ ಇದ್ಯಾ. ಇನ್ನೇನಾದ್ರೂ ಸಿಂಗಲ್ ಮಾಲ್ಟ್ ಹೊಡೆದ್ಬಿಟ್ರೆ ಇನ್ನೇನೋ ಗತಿ ನಿಂದು. ಲೇ ಅಪ್ಪಿ, ಏನೋ ನೀನು? ನಾನು ಹಂಗೇನೋ ಮಾಡಿಲ್ಲ ಕಣೋ. ಯಾಕೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಿರೋದು? ಇನ್ಯಾಕೆ? ದುಡ್ಡು ವಸೂಲಿ ಮಾಡ್ಕೊಳ್ಳೋದಕ್ಕೆ. ಟಿವಿ ಫ್ರಿಡ್ಜ್ ಎಲ್ಲ ತಗೊಂಡ್ ಹೋದ್ರು, ಜೊತೆಗೆ 25,000 ಕ್ಯಾಶ್. ಇತ್ತೋಲೇ, ಅವ್ರು ಬಂದು ಕೇಳಿದ್ರೆ ನೀನು ಎತ್ತಿ ಕೊಟ್ಟು ಬಿಡ್ತೀನೋ? ಇದೇನೋ ನೀನು ಶೋರೂಮ್ ನೋಡ್ಕೋ ರೀತಿ? ಬೇರೆ ಏನ್ ಮಾಡ್ಬೇಕು ಅಂತೀಯಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅಂತಿದ್ದಾರೆ. ಇಂಥ ಕೇಸಲ್ಲಿ ಹೆಣ್ಮಕ್ಳು ಮತ್ತೆ ಸ್ಟ್ರಾಂಗ್ ಆಗಿ ನಿಲ್ಲೋದು ಅಂತ ಎಲ್ಲರೂ ಹೇಳ್ತಾ ಇದಾರೆ. ಹಾಗೆಲ್ಲ ಏನೂ ಆಗಲ್ಲ. ಒಂದ್ ಹೆಣ್ಣು ನಿಮ್ ಮೇಲೆ ಅಪವಾದ ಹಾಕಿದ ತಕ್ಷಣ ಅದ್ ನಿಜನೂ ಆಗಲ್ಲ, ಅದನ್ ಯಾರು ನಂಬದೂ ಇಲ್ಲ. ಅದ್ ನಿಜನೇ ಆಗಿದ್ರು ಅದಕ್ಕೆ ಏನ್ ಆಧಾರ ಇದೆ ಅಂತ ಕೇಳ್ತಾರೆ. ಮಾಡಿಲ್ಲ ಅನ್ನೋ ಗ್ಯಾರಂಟಿ ನಿಮ್ಗಿದ್ರೆ ಸಾಕು. ಕರೆಕ್ಟ್ ಮೀನಾವಾರಿ, ಅದನ್ನೇ ನಾನ್ ಕೂಡ ಹೇಳ್ದೆ. ಅವ್ರು ಹೆದರಿಸಿದ ತಕ್ಷಣ ನೀವ್ ಅವ್ರಿಗೆ ದುಡ್ಡು ಕೊಟ್ರೆ ಆ ತಪ್ಪು ನೀವೇ ಮಾಡಿದಿರಾ ಅಂತ ತಾನೇ ಪ್ರಪಂಚ ಎಲ್ಲ ಅರ್ಥ ಮಾಡ್ಕೊಳ್ಳೋದು. ಹೇಳಿ, ನಾನ್ ನಿನ್ಗೆ ಇದನ್ನೇ ತರ ಹೇಳಿದ್ದು. ನೀವ್ ಅವ್ರ ದುಡ್ಡನ್ನ ಕ್ಯಾಶ್ ಅಲ್ಲಿ ಕೊಟ್ರಾ ಇಲ್ಲ ಅಕೌಂಟ್ ಅಲ್ಲಿ ಕಳ್ಸಿದ್ರ? ಅಕೌಂಟ್ಗೆ. ಇದೇ ನೀವ್ ಮಾಡಿ ತಪ್ಪು. ನಾಳೆ ದಿನ ಪ್ರಾಬ್ಲಮ್ ದೊಡ್ಡಾಯ್ತು ಅಂತ ಹೇಳಿದ್ರೆ ನೀವೀಗ ಅಕೌಂಟ್ ಕಳ್ಸಿರೋದನ್ನ ಪ್ರೂಫ್ ಆಗಿ ತೋರಿಸ್ತಾರೆ. ಅಯ್ಯಯ್ಯೋ, ಹೌದಲ್ವಾ? ಅಲ್ವಾ?
ನನ್ನ ಹೆಂಡತಿ ಗೊತ್ತಾಗಿದ್ದೀನಿ ಗೊತ್ತಾಗಿಲ್ವಲ್ಲೋ. ತಪ್ಪು ಮಾಡ್ಬಿಟ್ಟೆ ಮನೋಜ ನೀನು. ಇವಾಗ ನೀನ್ ಪೊಲೀಸ್ ಹತ್ರ ಹೋದ್ರು ಕೇಸ್ ನಿನ್ ವಿರುದ್ಧನೇ ತಿರುಗಿಸ್ತಾರೆ. ಅವ್ರಿಗೆ ದುಡ್ಡು ಕೊಟ್ಟು ತಪ್ಪು ಮಾಡ್ಬಿಟ್ಟೆ ಕಣ. ನನ್ ಮಾತೇ ಕೇಳಿಲ್ಲ. ಬಾಯ್ ಕಡೆ ಸರಿಯಾಗಿ ಸಿಕ್ಕಾಕೊಂಡಿವಿ ಅವಾಗ ನಾವು. ಸೂರ್ಯ, ಇದನ್ ಸಾಲ್ವ್ ಮಾಡೋದ್ ನೀನ್ ಏನಾದ್ರು ಐಡಿಯಾ ಹೇಳೋ. ಏನಾದ್ರೂ ಹಿಡೀರಿಯಾ ಹೇಳೋ ಅಪ್ಪಿ ಅಂತ ಅವನೇ ಕೇಳಿ. ಐಡಿಯಾ ನೀವ್ ಯಾವ ಐಡಿಯಾನು ಕೊಡ್ಬೇಕಾಗಿಲ್ಲ. ನನಗೊಂದು ಸೂಪರ್ ಡೂಪರ್ ಒಳ್ಳೆ ಐಡಿಯಾ ಬಂದ್ಬಿಟ್ಟಿದೆ. ಏನಪ್ಪನೇ ಅದು? ಆ ರಾಜ ಅವ್ನ ಹೆಂಡತಿ ಹತ್ರ ನಾನು ತಪ್ಪಾಗಿ ನಡ್ಕೊಂಡೆ ಅಂತ ಹೇಳ್ದ ಅಲ್ವಾ. ಈಗ ನಾನ್ ಏನು ಮಾಡ್ತೀನಿ ಗೊತ್ತಾ? ಪೊಲೀಸ್ ಅವ್ರ ಹತ್ರ ಹೋಗ್ಬಿಟ್ಟು ಆ ರಾಜ ನನ್ನ ಹೆಂಡತಿ ರೋಹಿಣಿ ಹತ್ರ ತಪ್ಪಾಗಿ ನಡ್ಕೊಂಡ ಅಂತ ಹೇಳ್ಬಿಡ್ತೀನಿ. ಹೆಂಗಿದೆ ನನ್ನ ಐಡಿಯಾ? ಹೆಣ್ಣು ಮಕ್ಳಿದಾರೆ ಅಂತ ನೋಡ್ತಾ ಇದೀನಿ. ಇಲ್ಲ ಅಂದಿದ್ರೆ ಮನೋಜ. ಯಾಕೆ ಹೇಗಿದೆ ನನ್ನ ಐಡಿಯಾ? ರೋಹಿಣಿ ನಿನ್ಗೋಕೆನಾ? ರೋಹಿಣಿ ಯಾಕೆ ಏನಾಯ್ತು? ಯಾಕೆ ಹೋಗ್ತಿದ್ಯಾ? ಕೊಯ್ಬಿಡಿ. ಯಾಕಮ್ಮ ಏನಾಯ್ತು? ಏನೋ ಅನ್ಕೊಂಡಿದ್ದೆ ನೀನು ಅಲ್ವೋ. ಅವನು ನಾಚಿಕೆ ಹೇಳ್ದೆ ಅವ್ನ ಹೆಂಡತಿ ಬಗ್ಗೆ ಹಂಗೆಲ್ಲ ಹೇಳ್ಕೊಂಡಿದ್ದಾನೆ ಅಂತಂದ್ರೆ ನೀನು ನಾಚಿಕೆ ಬಿಟ್ಟು ಪಾಪ. ನಾನ್ ಈಗ್ಲೇ ಹೇಳ್ತಾ ಇದ್ದೀನಿ, ವಿಡಿಯೋ ಅಂತ ಅದು ಇದು ಮಾಡಿದ್ರೆ ಸುಮ್ನೆ ಇರಲ್ಲ ಮನೋಜ್. ಇವಾಗ್ಲೇ ಹೇಳ್ತಾ ಇದ್ದೀನಿ, ವಿಡಿಯೋ ತುಂಬಾ ಕೆಟ್ಟದಾಗಿದೆ. ನಿಮ್ ಹೆಸರನ್ನ ಕಾಪಾಡ್ಕೊಳಕೋಸ್ಕರ ರೋಹಿಣಿ ಅವ್ರ ಹೆಸರನ್ನ ಕೆಡಿಸ್ಬೇಡಿ. ಬೇರೆ ಏನಾದ್ರೂ ಯೋಚನೆ ಮಾಡಿ. ಅವ್ರು ಮಾಡಿರೋ ಆಪಾದನೆನ ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ಅದನ್ನ ಅವ್ರ ಬಾಯಲ್ಲೇ ಹೇಳಿಸ್ಬೇಕು. ಅದೇಂಗೋ? ಮುಂದಿನ ಸರಿ ಅವ್ರ ಅಲ್ಲಿಗೆ ಬಂದಾಗ ಅವ್ರಿಗೆ ಗೊತ್ತಾಗದಂಗೆ ಶೋರೂಮ್ ಅಲ್ಲಿ ಒಂದು ಕ್ಯಾಮ್ರಾ ರೆಡಿ ಮಾಡಿಸಿಟ್ಟಿರೋ. ಮಾತಲ್ಲಿ ಅವ್ರು ಕೋಪ ಬರಂಗ್ ಮಾಡಿ ಅವ್ರ ಬಾಯಲ್ಲೇ ಸತ್ಯ ಬರಂಗ್ ಮಾಡ್ಬಿಡು ಅಲ್ವೋ. ಆ ವಿಡಿಯೋ ಇಟ್ಕೊಂಡು ಅವ್ರು ಶೋರೂಮ್ ಕಡೆ ಬರ್ದೇರಂಗ್ ಮಾಡ್ಬೋದಲ್ವಾ? ಸೂಪರ್ ಐಡಿಯಾ ಕಣ. ನನಗೂ ಈ ಐಡಿಯಾ ಓಕೆ ಅಂತ ಅನ್ಸುತ್ತೆ. ಮನೋಜ್, ಇದ್ ನನ್ಗೂ ಓಕೆನೆ. ಅವ್ರ ತಪ್ಪನ್ನ ಅವ್ರ ಬಾಯಲ್ಲಿ ಒಪ್ಕೊಳ್ಳೋ ಹಾಗೆ ಮಾಡೋಣ. ಆಯ್ತಾಯ್ತು, ನಾನು ತುಂಬಾ ಟ್ರೈ ಮಾಡಿ ನೋಡ್ಬಿಟ್ಟೆ. ಇದು ವರ್ಕ್ ಆಗತ್ತ ನೋಡೋಣ. ಸರಿ ಕಣ, ನಾವು ಪರವಾಗಿಲ್ಲ ರೀ, ಒಳ್ಳೆ ಐಡಿಯಾನೇ ಕೊಟ್ಬಿಟ್ರಿ. ನಾನ್ ಇವ್ರಿಗೆ ಐಡಿಯಾ ಕೊಡೋ ಬರದಲ್ಲಿ ನಮ್ ವಿಷಯಕ್ಕೆ ಒಂದ್ ಐಡಿಯಾ ಸಿಕ್ಬಿಡ್ತು ಕಣೆ. ಯಾವ ವಿಷಯ? ಅರುಣ್ ನನ್ನ ಮೇಲೆ ಹಾಕಿರೋ ಅಪವಾದನ ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ನನಗೊಂದು ಐಡಿಯಾ ಸಿಕ್ತು. ನೀವಂದಲ್ಲಿ ಇದು ಮೊದಲನೇ ಸರಿ ಅನ್ಸುತ್ತೆ ಆ ಪೆಂಗಿಂಗ್ ಐಡಿಯಾ ಕೊಡೋಕೋಗಿ ನನಗೆ ಐಡಿಯಾ ಸಿಕ್ತು. ಏನ್ ಮಾಡ್ತೀರಾ? ಅದು ನಡಿಬೇಕಾದ್ರೆ ನಿನಗೆ ಗೊತ್ತಾಗತ್ತೆ ಬಿಡು. ಏನ್ ಸರ್, ಏನ್ ಸಮಾಚಾರ? ಆರಾಮಾಗಿದ್ದೀರಾ? ಪರವಾಗಿಲ್ವೇ ಅಂತ ಕರಿತಾ ಇದ್ದೀರಾ? ಆನ್ ಡ್ಯೂಟಿ ಅಲ್ವಾ ಸರ್? ನಿಮ್ಗೆ ಗೊತ್ತೇ, ಕರ್ತವ್ಯ ನಿರತ ಪೊಲೀಸ್ ನಾಯಿನ ಕೂಡ ನಾವು ನಾಯಿ ಅನ್ನಂಗಿಲ್ಲ. K9 ಅಂತ ಗೌರವ ಕೊಟ್ಟೇ ಕರೆಯೋದು. ಅಂದ್ರೆ ನಾಯಿ ಅಂತ ಕರಿತಾ ಇದ್ಯಾ? ಡೈರೆಕ್ಟ್ ಆಗಿ ಹೇಳಿದ್ರೆ ಚುಲ್ಬುಲ್ ಆಟ ಆಡಕ್ ಶುರು ಮಾಡ್ತಿರಲ್ಲ ಸಾರ್ ತಗೊಳು. ಏನು ಗೊತ್ತಿಲ್ವೇ? ಅನ್ನ ಸಾರು ಕಲಿಸ್ದಂಗ್ ಕಲಿಸ್ತಾ ಇದ್ರು ಸಾರು ನಿಮ್ಮನ್ನ ರೂಢಿಗಳು. ಗೊತ್ತಿಲ್ವೇ? ಮರ್ತೋಯ್ತೆ. ಬಂದು ನಿಮ್ಮನ್ನ ಕಾಪಾಡಿ ತಪ್ಪಿಗೆ ಎಂತ ಆಪಾದನೆ ಹಾಕ್ಬಿಟ್ರಿ ಮನೆಗೆ ಹೋಗ್ಬಿಟ್ಟು. ಇದು ನ್ಯಾಯವೇ? ಧರ್ಮವೇ? ನನ್ನಂತ ಎಜುಕೇಟೆಡ್ಗೂ ನಿನ್ನಂತ ಅನ್ಎಜುಕೇಟೆಡ್ಗೂ ಏನ್ ವ್ಯತ್ಯಾಸ ಗೊತ್ತಾ ಸೂರ್ಯ? ನಿನಗೆ ತೋಳಲ್ ಬಲ ಇದೆ, ನನಗೆ ತಲೆಲ್ ಬಲ ಇದೆ. ಏನ್ ಅತ್ತೆ ಮನೆಗೆ ಹೋದ್ರೆ ಅಕ್ಕಪಕ್ಕದ ಜನಗಳೆಲ್ಲ ನೀನು ಸೂಪರ್ ಸ್ಟಾರ್ ತರ ನೋಡ್ತಾರೆ. ಮನೇಲಿ ಅತ್ತೆನೂ ಅಷ್ಟೇ. ಆಕಾಶದಲ್ಲಿರೋ ಸೂರ್ಯನ್ಗಿಂತ 1/4 ಫೀಟ್ ಹೈಟ್ ಅಲ್ಲಿ ಇಟ್ಟಿದ್ದಾರೆ ನಿನ್ನ. ಈಗ ನೋಡು, ಒಂದೇ ಒಂದ್ ಸುಳ್ಳು ಆ ಮನೆಯವ್ರ ಕಣ್ಣಲ್ಲಿ ನಿನ್ನ ಹೇಗ್ ಮಾಡ್ತು ಅಂತ. ಸುಳ್ಳು ಬೀದಿಲ್ ನಿಂತು ಚಾಟಿಲಿ ತಮಗ್ ತಾವೇ ಚಡಿ ಏಟ್ ಕೊಟ್ಟುಕೊಂಡಂಗೆ ಸಾರು. 100 ಏಟಲ್ಲಿ 99 ಏಟು ಟೆಕ್ನಿಕ್ ಆಗಿ ಹುಡ್ಕೋಬಹುದು. ಒಂದೇ ಒಂದ್ ಏಟಾದ್ರೂ ಟಾನಿಕ್ ತರ ಟಚಿಕ್ ಅಂತ ಏಟ್ ಬೀಳಲ್ವಾ? ಯಾರು ಗೊತ್ತು ಸಾರು? ನೀವ್ ಹೇಳಿದ ಸುಳ್ಳು ಅಗದಿರೋ ಬೀಡ ಮುಖದ ಮೇಲೆ ಬಂದು ಯೋಚನೆ ಮಾಡಿದೀರಾ? ಹೋಗಲೇ, ನನ್ನನ್ನ ನಂಬಿರೋಳು ನಾನ್ ಹೇಳೋ ಸುಳ್ಳನ್ನ ಭಕ್ತಿಯಿಂದ ಕಣ್ಣಿಗೆ ಹೊತ್ಕೊಂಡು ರಾಮಾಯಣ ಬುಕ್ಸ್ ಇಡೋ ಜಾಗದಲ್ಲಿ ಇಡ್ತಾಳೆ. 2 ವರ್ಷದಿಂದ ಜೊತೆಲಿದ್ಯಾ ಅವಳು. ನಿನ್ನ ಮಾತನ್ನ ನಂಬಲ್ಲ. ಬೇಕಾದ್ರೆ ಹೋಗಿ ಪರೀಕ್ಷೆ ಮಾಡ್ಕೋ. ಹೋಗಿ ಪರೀಕ್ಷೆ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಸರ್. ಇದು ಬಂದಿರೋದೇ ಈ ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಬರೋದಿಕ್ಕೆ. ಹಿಂಗೆ ಅಂತಿರೋ? ಹಿಂಗೆ ಇಲ್ಲ, ನಾ ಹೇಳಕ್ಕಿಲ್ಲ. ಹುಚ್ಚನ್ ತರ ಆಡ್ತೇ. ಹುಚ್ಚಾರೆ ಕಣ. ಅದಕ್ಕೆ ಅವತ್ತ ರೌಡಿಗಳನ್ನ ನೀನ್ ಹೊಡಿಬೇಕಾದ್ರೆ ನಾನು ಬಂದು ನಿನ್ನ ಕಾಪಾಡ್ದೆ. ಇವತ್ತು ನಿನ್ ಮೇಲೆ ಆಗೋ ದಾಳಿನ ಹೇಗೋ ತಡ್ಕೋತ್ಯಾ ಗಾಳಿಕೋರ? ಎಲ್ಲ ಕೇಳಿಸ್ತೋ? ಯಾರಿಗ್ ಫೋನ್ ಮಾಡಿದ್ಯಾ? ಅತಿಥಿ ಹೊಸ ಬೆಳಕಿನ ಹೊಸ ಬಾಳನು ತಾ ಅತಿಥಿ. ಏನ್ರಿ ನೀವ್ ಮಾಡಿರೋದು? ಮದ್ವೆ ಮುಂಚೆನೆ ನಾನ್ ನಿಮ್ಗೆ ಹೇಳಿದೆ ತಾನೆ, ನನ್ ಗಂಡನ ಬಂಡವಾಳ ಮಾಡ್ಕೊಂಡು ನಮ್ ಮನೆನ ಹೊಡಿಬಾರ್ದು ಅಂತ. ಅದನ್ನೇ ಮಾಡಿದೀರಾ? ಹೇಗ್ರಿ ಮನ್ಸ್ ಬಂತು ಈ ರೀತಿ ಮಾಡೋದಕ್ ನಿಮ್ಗೆ? ಅದು ಇದಕ್ಕೆಲ್ಲ ಉತ್ತರ ಕೊಡ್ಬೇಡಿ ಪ್ಲೀಸ್. ನಿಮ್ಮನ್ನ ನಿಮ್ ಮನೆಯವ್ರನ್ನೆಲ್ಲ ನೋಡಿ ತುಂಬಾ ಸಭ್ಯಸ್ಥರು ಅಂತ ಅನ್ಕೊಂಡಿದ್ವಿ. ಅಲ್ಲ ಅರುಣ್ ಅವ್ರೆ, ಮಾತಲ್ಲಿ ಅಮೃತನ ಇಟ್ಕೊಂಡು ಮನಸ್ಸಲ್ಲಿ ವಿಷಾಣ ತುಂಬ್ಕೊಂಡಿದಿರಲ್ರಿ. ಒಬ್ಬಟ್ಟು ಹೂರ್ಣ, ಒಗ್ಗಟ್ಟಲ್ ಜೀವನ. ಹೊಡೆದ ಆಳಿದ್ದು ಬ್ರಿಟಿಷರು. ನಾವ್ಯಾಗೆ ಆ ಗುಂಪಿಗೆ ಸೇರಿರೋ ಘಂಪೃತರಾಡ್ತೀರಾ? ಮಾತಾಡಲ್ಲ ನಿಮ್ ಜೊತೆ. ನಿಮ್ಮಿಂದ ದೇವ್ರಂತ ಇರೋ ನನ್ ಭಾವನ್ ಮೇಲೆ ತಪ್ಪು ತಿಳ್ಕೊಳ್ಳೋ ಹಾಗೋಗೋಯ್ತು. ಹೆತ್ತಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿರೋ ನನ್ ಅಕ್ಕನ ಜೊತೆ ಜಗಳ ಮಾಡೋ ಹಾಗೋಗೋಯ್ತು. ನಿಮಗ್ ನಾನ್ ಕೊಟ್ಟಿದ್ದು ನನ್ ಮನ್ಸನ್ನ. ಆದ್ರೆ ಪುಣ್ಯಾತ್ಮನಿಗೆ ನಮ್ ಮನೆ ಜವಾಬ್ದಾರಿನೇ ಕೊಟ್ಟಿದೀವಿ. ನೊಂದಾಗ ತಾಯಿ ಆದೋರು, ನೋವು ಕೊಡೋರ್ ಮುಂದೆ ಸಿಪಾಯಿ ಆದೋರ್ ಕಣ್ರಿ ನನ್ ಭಾವ. ಸೇರ್ ಸಾಧಿಸ್ತಿದಿರಲ್ಲ ಇವ್ರ ಮೇಲೆ. ಯಾಕ್ರಿ? ಅದು ಕನಕ ತಪ್ಪಾಗೋಯ್ತು. ಇದ್ರ ಮೇಲೆ ನಾನು ಏನು ಹೇಳೋದಕ್ಕಾಗಲ್ಲ. ಅಕ್ಕ, ಭಾವ, ಕ್ಷಮಿಸಿ ಬಾಬಾ ಪ್ಲೀಸ್. ಅಷ್ಟು ಜನಗಳ ಮುಂದೆ ನಿನ್ಗೆ ಬಾವಂಗೆ ತುಂಬಾ ಕೇವಲವಾಗಿ ನೋಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ. ಅಲ್ಲೇ ಬಿಡ್ತಾಯಿ, ಹೆಂಡತಿಯಾಗಿ ಸರಿಯಾಗಿ ನಡ್ಕೊಂಡಿದ್ಯಾ ಬಿಡು. ಸತ್ಯ ಏನು ಅಂತ ಗೊತ್ತಾಯ್ತಲ್ಲ, ಸಾಕ್ ನಮ್ಗೆ. ಅವ್ರ ಕ್ಷಮೆ ಕೇಳಿದ್ರಲ್ಲ,
ಈ ವಿಷಯನ ಇಲ್ಲಿಗೆ ಬಿಟ್ಬಿಡ್ಬೇಕು. ನನ್ ಮೇಲೆ ನಿನ್ಗೇನಾದ್ರೂ ಗೌರವ ಇದ್ರೆ ಇಷ್ಟು ದಿನ ನೀವಿಬ್ರು ಮನೇಲಿ ಹೇಗಿದ್ರು ಹಾಗೆ ಇರ್ಬೇಕು. ನನ್ಗ್ ಮಾತ್ ಕೊಡು. ಹ್ಞೂ ಕಣವ್ವ, 4 ದಿನದ ಮುಂಚೆ ನಾನು ಅಳತೆ ಮಾಡಿ ನೋಡ್ದೆ. 4.25 ಕಿಲೋಮೀಟರ್ ಉದ್ದ ಇದೆ ಇವ್ ಅಳೆತನ. ಆಯ್ತಲ್ಲ ಅಲ್ಲಿಗೆ ಸುಖಾಂತ್ಯ, ಬಾರಮ್ಮ ಕನಕ ಯಾವ್ದಾದ್ರು ದರ್ಶನಿಗೆ ಹೋಗ್ಬಿಟ್ಟು ಬೋಂಡ ಮತ್ತೆ ಕಾಫಿ ಕೊಡಿಸ್ತೀನಿ, ಅದನ್ನ ಚೆನ್ನಾಗಿ ಬಾರಿಸುವಂತೆ ಹೋಗೋಣ. ಅವ್ರ ಹಾಗೆ ಕಣೆ, ಬಾ ಹೋಗೋಣ. ಅಮ್ಮ ಸಖತ್ತಾಗಿರುತ್ತೆ. ಎಲ್ಲೋ ನಿಮ್ಮಮ್ಮ ಬರಲ್ವಾ ಅಥವಾ ಇಲ್ವೇ ಇಲ್ವಾ? ಇಲ್ಲ ಅಂದ್ರೆ ಹೇಳೋ, ನಾನು ಸುಮ್ಮನಾಯ್ತೀನಿ. ಸುಳ್ಳು ಅಂತ ಕೇಳ್ತ್ಯಾ? ಈಗ್ಲೂ ನಿಮ್ಮಮ್ಮ ಸುಳ್ಳು ಹೇಳ್ತಿದ್ಯಾ ನೀನು? ಏನಾದ್ರೂ ಅವ್ರು ನಿನ್ನ ಬಿಟ್ಟೋದ್ರ ಅಥವಾ ಸತ್ತೆ? ಹೇಳೋ, ಸತ್ತೋದ್ರ? ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಕೋಪನ? ಅವ್ರೇನಾದ್ರು ಮಾಡಿದ್ರೆ ನನಗ್ ಬಂದ್ ಹೇಳ್ಬೇಕಾಗಿತ್ತು. ಅದು ಬಿಟ್ಟು ಚುಚ್ಚೋ ಅಧಿಕಾರ ನಿಂಗೆ ಯಾರು ಕೊಟ್ಟಿದ್ದು? ಈಗ ಅವ್ರ ಅಪ್ಪ ಅಮ್ಮ ಬಂದ್ ಕೇಳಿದ್ರೆ ನಾನ್ ಏನ್ ಉತ್ತರ ಕೊಡೋದು ಅವ್ರಿಗೆ? ಸರಿ, ಇದು ಕೊನೆ ವಾರ್ನಿಂಗ್. ಇನ್ಮೇಲೆ ಈಗೆಲ್ಲ ಮಾಡ್ಬಾರ್ದು, ಸರಿನಾ? ಅವನ್ಗೂ ಕೊನೆ ಹೇಳಕ್ ಆಗಲ್ಲ ಅಂದ್ರೆ ಮತ್ತೆ ಚುಚ್ಬಿಡ್ತೀಯಾ? ಹೇಳೋ, ನಿನ್ನೆ ಕೇಳ್ತಾ ಇರೋದು. ಚುಚ್ಬಿಡ್ತೀಯಾ? ಅಳ್ ಬಡವಾ, ನಿಂಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಇರು, ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತೀನಿ, ಅವರೇ ಬರ್ತಾರೆ. ಯಾಕ್ ಬೇಡ? ಇಷ್ಟು ಉದ್ದ ಇದೀಯಾ, ಚುಚ್ತೀನಿ ಅಂತೀಯಾ? ಅದಕ್ಕೆ ನನಗ್ ಬಂದ್ ಹೇಳ್ಬೇಕಾಗಿತ್ತು, ಚುಚ್ಬಿಡ್ತೀಯಾ? ಇರು, ಪೊಲೀಸ್ ಬಂದ್ರೇನೆ ಸರಿ, ಮಾಡ್ತೀನಿ ಇರು. ಪೊಲೀಸರಿಗೆ ಫೋನ್ ಮಾಡ್ತೀನಿ ಇರು. ನಿಂಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ, ಪೊಲೀಸರು ಬಂದ್ರೇನೆ ಸರಿ. ಇರು. ಸರ್ ನಮಸ್ತೆ ಸರ್. ಸರ್ ಬರೋದಕ್ಕೆ ಹೇಳಿದ್ರಿ. ಕ್ಷಮಿಸಿ ಮೇಡಮ್, ಫೋನಲ್ಲೇ ಎಲ್ಲ ಹೇಳ್ಬೋದಾಗಿತ್ತು. ಆದ್ರೆ ಲಾಸ್ಟ್ ಟೈಮ್ ನಿಮ್ನ ಕರ್ಸಿ ಸುಮ್ನೆ ವಾಪಸ್ ಕಳಿಸ್ಬಿಟ್ಟಿದ್ವಿ, ಅದಕ್ಕೆ ಸಾರಿ ಕೇಳಿ. ಅಯ್ಯೋ ಸಾರಿ ಎಲ್ಲ ಏನ್ ಬೇಡ ಸರ್, ಪರವಾಗಿಲ್ಲ. ಹಾಗೆ ವಿಶಾಲಾಕ್ಷಿ ಅವ್ರು ಮಾಡಿದ ಡೆಕೋರೇಷನ್ ನಮ್ಗೆ ಚೂರು ಇಷ್ಟ ಆಗ್ಲಿಲ್ಲ. ಮುಂದಿನ ವಾರ ಇನ್ನೊಂದು ಫಂಕ್ಷನ್ ಇದೆ, ಅದಕ್ಕೆ ನೀವೇ ಡೆಕೋರೇಷನ್ ಮಾಡ್ಕೊಡ್ಬೇಕು. ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ ಸರ್. ಆಮೇಲೆ ಲಾಸ್ಟ್ ಟೈಮ್ ತರ ಕಮ್ಮಿ ದುಡ್ಡೆಲ್ಲ ಕೋಟ್ ಮಾಡ್ಬೇಡಿ, ಒಳ್ಳೆ ದುಡ್ಡೇ ಕೊಡಿಸ್ತೀನಿ. ಅಡ್ವಾನ್ಸ್ ಏನಾದ್ರು ಬೇಕಾದ್ರೆ ಹೇಳಿ. ಅಯ್ಯೋ ಅಡ್ವಾನ್ಸ್ ಎಲ್ಲ ಏನು ಬೇಡ ಸರ್. ಫಂಕ್ಷನ್ ಯಾವ ಜಾಗದಲ್ಲಿ ಮಾಡ್ತೀರಾ ಅಂತ ಹೇಳಿದ್ರೆ ನಾನು ಆಮೇಲೆ ಎಲ್ಲ ಮಾತಾಡ್ತೀನಿ. ಅದಕ್ಕೆ ನೀವು ಇನ್ನೊಂದ್ ದಿನ ಬರ್ಬೇಕಾಗತ್ತೆ, ಮೋಸ್ಟ್ಲಿ ಆಡಿಟೋರಿಯಂ ಅನ್ಸುತ್ತೆ. ಸರಿ ಸರ್, ನಾನು ಹೋಗಿ ಬರ್ತೀನಿ. ಸರಿ ಮೇಡಮ್, ನಾನು ಮತ್ತೆ ಕಾಲ್ ಮಾಡ್ತೀನಿ. ಕೃಷಿದನಲ್ಲ ಕಿಸ್ ಗಾರ್ಡನ್ ಅತ್ತಿಗೆ ಫ್ರೆಂಡ್ ಅಂತೂ ಕರ್ಕೊಂಡೋಗಿ ಬಿಟ್ಬಿಡಯ್ಯ ಅವನ್ನ. ಬೇಡದೇ ಇರೋ ಜವಾಬ್ದಾರಿಯನ್ನ ಯಾಕಯ್ಯ ಮೈ ಮೇಲೆ ಹಾಕೋತ್ಯ ನೀನು? ಯಾಕಂದ್ರೆ ನಾನ್ ಅನುಭವಿಸಿದ ಪಾಡನ್ನ ಆ ಮಗು ಅನುಭವಿಸಬಾರ್ದಂತಪ್ಪ. ಅವ್ರಮ್ಮ ಏನ್ ಮಾಡೋದಕ್ಕೂ ಹಿಂಜರಿಯಲ್ವಂತೆ ಸೂರ್ಯ ಅವ್ರೆ. ಈ ಭೂಮಿ ಮೇಲೆ ಕೃಷಿ ತಾಯಿ ಯಾವುದೇ ಮೂಲೆಯಲ್ಲಿದ್ರು ಸರಿ, ನೀವು ನಿಂತಿರೋ ಜಾಗದಲ್ಲಿ ಕರ್ಕೊಂಬಂದು ನಿಲ್ಸಿ ಮುಖಕ್ಕೆ ಮುಖ ಕೊಟ್ಟು ಪ್ರಶ್ನೆ ಮಾಡ್ಲಿಲ್ಲ ಅಂದ್ರೆ ಈ ಸಣ್ಣ ಆಫ್ ರಂಗನಾಥ್ ಅಲ್ವೇ ಅಲ್ಲ.